ಎಲ್ರಿಗೂ ನಮಸ್ಕಾರ. ಫೇಸ್ಗೆ ಯಾಕೆ ಈ ಥರ ಬಟ್ಟೆ ಸುತ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಮೊದಲಿಗೆ ಇದು ಸಂಡೇ ವ್ಲಾಗ್. ಬೆಳಿಗ್ಗೆ ಎದ್ದು ಟಿಫನ್ ತೊಗೊಂಡು ಬಂದಿದ್ರು ಔಟ್ಸೈಡು. ಒಂದೊಳ್ಳೆ ಕಾಫಿ ಟೀನ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಇವತ್ತು ಸಾಂಬಾರು ಪೌಡರ್ ಮಾಡಬೇಕಿತ್ತು. ಸಂಡೇ ಬಟ್ ದೇರ್ ಇಸ್ ನೋ ಫಂಡೇ. ಮನೇಲಿ ಚಿಲ್ಲಿ ಪೌಡರ್, ಸಾಂಬಾರು ಪೌಡರ್ ಎಲ್ಲ ಖಾಲಿಯಾಗಿತ್ತು. ಸೊ ಮೆಜರ್ಮೆಂಟ್ ಎಲ್ಲ ನಮ್ಮ ಅತ್ತೆ ಹಾಕ್ಕೊಡ್ತಾರೆ. ನಾನು ಒಂದೊಂದೇ ಕಾಳುಗಳನ್ನ ಹುರ್ಕೊಳ್ತೀನಿ. ಮೊದಲಿಗೆ ಅಕ್ಕಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಕ್ಕಿ ಚೆನ್ನಾಗಿ ರೆಡ್ ಆಗಬೇಕು, ಅದು ಕ್ರಿಸ್ಪಿಯಾಗಿ ಹುರ್ಕೊಳ್ಬೇಕು. ಸೊ ಎಲ್ಲ ಒಂದೊಂದೇ ಕಾಳುಗಳನ್ನ ಹುರ್ಕೊಂಡೆ. ಇತ್ತೀಚೆಗೆ ಕೆಲಸ ಬಿಸಿ, ಕ್ಯಾಂಪಸ್ ಟ್ರೈನಿಂಗ್ ಅಂತ ಹೇಳಿ ನಾನು ಮನೇಲಿ ಸಾಂಬಾರು ಪೌಡರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಔಟ್ಸೈಡಿಂದ ತಂದೆ ಹಾಕ್ತಾಯಿದ್ವಿ. ಬಟ್ ಮನೇಲಿ ಮಾಡಿದಷ್ಟು ಟೇಸ್ಟ್ ಬರೋದಿಲ್ಲ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಎಲ್ಲ ಒಂದು ಸ್ಪೈಸಿ ಹೇಗೆ ಹುರಿಬೇಕು ಕಾಳುಗಳು ಅಂದರೆ, ಅದು ಕುಟ್ಟಿದ ತಕ್ಷಣ ಚೆನ್ನಾಗಿ ಪುಡಿ ಆಗಬೇಕು. ಒಳಗಡೆಯಿಂದ ನೀಟಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಸಾಂಬಾರು ಪೌಡರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಜೀರಾ ಫ್ಲೇವರ್ ನನಗೆ ತುಂಬಾ ಇಷ್ಟ. ಎಲ್ಲ ಒಂದು ಹಂತದಕ್ಕೆ ಹುರ್ಕೊಂಡಿದ್ದಾಯಿತು. ಫೈನಲ್ ಸೊ ಮೆಣಸಿನ್ಕಾಯಿ ದೊಡ್ಡ ಪಾತ್ರೆಗೆ 1/4 ಭಾಗ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು, ಎಣ್ಣೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಕೊಲ್ಲಬೇಕು. ಚೆನ್ನಾಗಿ ಶೇಕ್ ಮಾಡ್ತಾಯಿದ್ರೆ ಅದು ನೀಟಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ. ಸೊ ಆವಾಗ ಏನೂ ಘಾಟು ಕೂಡ ಬರೋದಿಲ್ಲ. ಈ ಮೆಣಸಿನ್ಕಾಯಿ ಎಲ್ಲ ಆಗೋ ಅಷ್ಟೊತ್ತಿಗೆ ಸ್ಪೈಸಿ ಎಲ್ಲ ಕೂಡ ಆರಿತ್ತು. ಒಂದು ಸತಿ ಅದರನ್ನೆಲ್ಲ ಟೆಸ್ಟ್ ಮಾಡಿ ಅದು ಕರಿಬೇವನ್ನೆಲ್ಲ ಕೂಡ ಪುಡಿ ಪುಡಿಯಾಗಿ ಮಾಡಿ ಒಂದು ಬಕೆಟ್ಗೆ ತುಂಬಿದೆ. ಸೊ ನಮ್ಮ ಅತ್ತೆಗೆ ಘಾಟ್ ಆಗೋದಿಲ್ಲ ಮೆಣಸಿನ್ಕಾಯಿ ಎಲ್ಲ. ಸೊ ಅವರಿಗೆಲ್ಲ ಈ ಥರ ರೆಡಿ ಮಾಡಿಕೊಟ್ರೆ ನನ್ನ ಅತ್ತೆ, ನನ್ನ ಹಸ್ಬೆಂಡ್ ಹೋಗಿ ಅದನ್ನು ಬಿಸಿಸ್ಕೊಂಡು ಬರ್ತಾರೆ, ಪೌಡರ್ ಮಾಡ್ಕೊಂಡು ಬರ್ತಾರೆ. ಸೊ ಕಿಚನ್ ಅಂತೂ ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು. ಕಿಚನೆಲ್ಲ ಕ್ಲೀನ್ ಮಾಡಿ ಕೂತ್ಕೊಂಡಿದ್ದೆ. ಅವರು ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದರು. ಸಾಂಬಾರು ಪೌಡರ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ತುಂಬ ರೆಡ್ ಕಲರ್ ಕೂಡ ರೆಡ್ಡಾಗಿ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲ ನೈಸಾಗಿ ಪೌಡರ್ ಮಾಡಿಕೊಟ್ಟಿದ್ರು. ಸೊ ಮಿಕ್ಕಿದಂಥ ಪೌಡರ್, ಅಕ್ಕಿಯಲ್ಲಿರೋಂಥ ಪೌಡರ್ನ ಜರಡೆ ಹಿಡಿದು ಒಂದು ಬಾಕ್ಸಿಗೆ ಫಿಲ್ ಮಾಡಬೇಕಿತ್ತು. ಸ್ವಲ್ಪ ಆರಬೇಕು. ಇದು ಮೆಷರ್ಮೆಂಟ್ ರೆಫರ್ ಮಾಡಿ, ನಮ್ಮ ಅತ್ತೆ ಸಿಸ್ಟರ್ ಬರೆದಿರೋಂಥ ಮೆಷರ್ಮೆಂಟ್. ಅದಾದಮೇಲೆ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ನ ಕುಡಿದು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ರವೆ ದೋಸೆ, ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ತಿಂದು ರೆಸ್ಟ್ ಮಾಡಿ ಈವ್ನಿಂಗ್ಗೆ ಪನ್ನೀರ್ ಟಿಕ್ಕಾ ಮಾಡಿದ್ದೆ. ಪನ್ನೀರ್ ಟಿಕ್ಕಾ ಅಂತೂ ತುಂಬ ಚೆನ್ನಾಗಾಗಿತ್ತು. ಜೊತೆಗೆ ಗ್ರೀನ್ ಚಟ್ನಿ ಮಾಡಿದ್ದೆ. ನನ್ನ ಹಸ್ಬೆಂಡ್ ಮಲಗಿದ್ರು, ಎದ್ದೇಳಿ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ ಅಂದೆ. ಅವರು ಕೂಡ ತುಂಬ ಇಷ್ಟಪಟ್ಟರು. ಅವ್ರಿಗೆ ಈ ಥರ ಐಟಮ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅದಾದ ನಂತರ ಡಿನ್ನರ್ಗೆ ನಾನು ಮಟರ್ ಪನ್ನೀರ್, ಚಪಾತಿ, ದೆನ್ ಗೀ ರೈಸ್ ಮಾಡಿದ್ದೆ. ಅದೆಲ್ಲ ಮುಗಿಸಿ ಸ್ವೀಟ್ ಲಸ್ಸಿ ಕೂಡ ತಿಂದು ಮುಗಿಸಿ, ಫಾರ್ಮಲ್ಸ್ ಆದರೆ ನಾನು ನನ್ನ ಹಸ್ಬೆಂಡ್ಗೆ ಡ್ರೆಸ್ನ ಐರನ್ ಮಾಡಿಕೊಡ್ತೀನಿ. ಸೊ ಅವ್ರ ಡ್ರೆಸ್ ಕೂಡ ಎಲ್ಲ ಐರನ್ ಮಾಡಿ ಮುಗಿಸಿದ ನಂತರ ನಾನು ರಾತ್ರಿ ಮಲಗೋ ಟೈಮ್ನಲ್ಲಿ ಒಂದು ಬಟ್ಲಿಗೆ 2 ಕರ್ಪೂರ, 2 ಲವಂಗ, ಸ್ವಲ್ಪ ಕಾಳು ಉಪ್ಪನ್ನ ಹಾಕಿ ಧೂಪ ಥರ ಹಚ್ತೀನಿ. ಮನೇಲೆಲ್ಲ ಈ ಥರ ಧೂಪ ಹಾಕೋದ್ರಿಂದ ನೆಗೆಟಿವಿಟಿ ಹೋಗುತ್ತೆ. ಯಾವಾಗಾದರೂ ನಾನು ಬೇಗ ಕೆಲಸ ಮುಗಿಸಿದ್ರೆ ಮಾತ್ರ ಈ ಥರ ಮಾಡ್ಕೊಳ್ತೀನಿ. ಸೊ ಮನೇಲೆಲ್ಲ ಧೂಪ ಕೊಟ್ಟೆ. ನೆಕ್ಸ್ಟ್ ಡೇ ಮಂಡೇ ಆಗಿತ್ತು. ಬೆಳಿಗ್ಗೆ ಬೇಗನೆ ಮನೆ ಬಿಡಬೇಕು, ಟ್ರಾಫಿಕ್ ಇರುತ್ತೆ. ಸೊ ಇದೆಲ್ಲ ಮುಗಿಸಿ ಒಂದು ಗ್ಲಾಸ್ ಜೀರಾ ವಾಟರ್ ಜೊತೆಗೆ ನಾನು ಇವತ್ತಿನ ಬ್ಲಾಗ್ನ ಫಿನಿಷ್ ಮಾಡ್ತಾಯಿದ್ದೀನಿ. ದೆನ್ ಇವತ್ತಿನ ಡೇ ಕೂಡ ಫಿನಿಷ್ ಆಯಿತು. ಗುಡ್ ನೈಟ್.